ಈಗ ನೋಡಿ, ನಾನು ಹೇಳಿರೋದೇನು, ಅವರ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಂದು ನಾಯಕರುಗಳು ಅದಕ್ಕೆ ಶ್ರಮ ಪಡಿತದೆ ಅಂತಕ್ಕೆ ನಾನು ಹೇಳಿದ್ದೀನಲ್ಲ. ಈಗ ಹೆಸರು ಸಮಯದಲ್ಲಿ ನಾನು ಹೇಳಿದ್ರೆ ಎಲ್ಲವನ್ನೇ ಮುಂದೆ ನಿಮ್ಮ ಮುಂದೆ ಇಟ್ಟರೆ ಹ್ಯಾಂಗೆ ನನಗೆ ನಾಳೆ ಅಡ್ಡಾಡ್ಬೇಕ ಬೇಡ. ಅದಕ್ಕೋಸ್ಕರ ಒಂದು ಸೂಚನೆಯನ್ನು ನಮಗೆ ಕೆಲವೊಂದು ಕಡೆ ಬಂದಿದೆ. ನಾವು ಕೂಡ ನಮ್ಮ ಸಮುದಾಯದ ಎಲ್ಲ ದಿನ ಕಾಲ ಚರ್ಚೆ ಮಾಡಿದ್ದೇವೆ. ರಾಜ್ಯದ 20 ಜಿಲ್ಲೆಯಿಂದ ಬಂದಿರತಕ್ಕಂಥ ಪೂಜ್ಯರುಗಳು ಇಲ್ಲಿದ್ದೇವೆ. ಮುಖ್ಯಮಂತ್ರಿ ಬಹಳ ಹತ್ರದಲ್ಲಿದೆ, ನಾವು ಬಹಳ ಹತ್ರದಲ್ಲಿದೆ. ನಾನು DK ಶಿವಕುಮಾರ್ ಅವ್ರಿಗೆ ಹೇಳೋದು ಒಂದೇ, ನಿಮ್ಮ ಜೊತೆ ಇರತಕ್ಕಂಥ ಯಾರು ನಿಮ್ಮನ್ನೇ ಹೆಚ್ಚಿನ ಮಟ್ಟದಲ್ಲಿ ಪ್ರೀತಿ ಪ್ರೇಮ ಮಾಡ್ತಕ್ಕಂಥವ್ರು ಇರ್ತಾರಲ್ಲ, ಎಲ್ಲರನ್ನೇ ಕೊಡೋದು ನಿಗಾ ಇಟ್ಕೊಳ್ಳಿ. ನಿಮ್ಮ ಇಂಟೆಲಿಜೆನ್ಸ್ ಇಲಾಖೆ ಇದೆಯಲ್ಲ, ಇದು ಜಾಗ್ರತೆ ಆಗಬೇಕು. ಇದು ಜಾಗ್ರತೆ ಆಗಲಿಲ್ಲ ಅಂದ್ರೆ ನೀವುಗಳು ಕೂಡ ಕಾಲಾವಧಿಯನ್ನೇ ಪೂರೈಸಲಿಲ್ಲ ಅಂತ ರೀತಿಯಲ್ಲಿ ನಾವು ಇಳಿದು ಹೋಗಬೇಕಾದ ಪರಿಸ್ಥಿತಿಯನ್ನೇ ನಿರ್ಮಾಣ ರಾಜ್ಯದಲ್ಲಿ ಆಗಬಾರ್ದು. ನಾನು ಒಂದು ವೇಳೆ ಆ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳಿದರೆ ಅದು ಇಡೀ ರಾಜ್ಯ ಚರ್ಚೆ ಆಗುತ್ತೆ. ಈಗ ಬೇಡ, ಯಾಕಂದ್ರೆ ನಮ್ಮ ಅಧೀನದಲ್ಲಿನ ಮಠಾಧೀಶರ ಮಹಾಸ ಕೆಲವೊಂದು ದೇಹ ಉದ್ದೇಶಗಳು ಅದರಲ್ಲಿ ಮುಳುಗಿ ಹೋಗುತ್ತೆ. ಅದಕ್ಕೆ ನಾನು ಮಾಹಿತಿ ಇದೆ, ಆ ಮಾಹಿತಿ ನಾನು ಕೊಡ್ತೇನೆ. ಶಿವಕುಮಾರ್ CM ಆವಾಗ ನೀವು ಹಿಂದುಳಿದ ಮಠಾಧೀಶರು ಹೈಕಮಾಂಡ್ ಭೇಟಿಯಾದ್ರೆ ಎಲ್ಲ ಇದೆ. ನಿಮ್ಮ ಪ್ರಕಾರ DK ಶಿವಕುಮಾರ್ ಅವರು ಈಗ ಅಧಿಕಾರವನ್ನು ಪೂರ್ಣ ಮಾಡ್ತಾರ ಇರುವ ಸ್ವಾಮಿ? ನೋಡಿ, ಅವರು 100ಕ್ಕೆ 100 ಅಧಿಕಾರ 2 ವರ್ಷ ಕಾಲ ಪೂರ್ಣ ಮಾಡುತ್ತಾರೆ. ಆದರೆ ಯಾವಾಗಲೂ ಕೂಡ ವಿರೋಧ ಶಕ್ತಿಗಳು ಏನು ಮಾಡ್ತಾರೆ, ಅದನ್ನ ಅಡ್ಡ ಹಾಕೋದು ಸಹಜ. ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲಿ, ನಾನು ಅದು ಹೇಳಕ್ಕೆ ಇಷ್ಟಪಡೋದಿಲ್ಲ, ಸುಮ್ಮನೆ ಬೇಡ. ಅದರಿಂದ ನಿಮಗೆಲ್ಲ ಗೊತ್ತಿರುವಾಗ ನಾವು ಯಾವುದೋ ಹಿಂದೆ ಮುಂದೆ ನೋಡ ಹೇಳ್ತೀವಿ. ಆದರೆ ನಮಗಿರ್ತಕ್ಕಂಥ ಮಾಹಿತಿಗಳೇನು, ಶ್ರಮ ಪಡಿತಾ ಇದೆ. ನಮ್ಮ ಸಮುದಾಯದಲ್ಲಿ 6 ಜನ ಶಾಸಕರು, ಅದರಲ್ಲಿ 2 MLCಗಳು, ಒಟ್ಟು 6 ಜನ ಎಲ್ಲಿದ್ದಾರೆ, ಕಾಂಗ್ರೆಸ್ ಅಲ್ಲಿದ್ದಾರೆ. ಎಲ್ಲರ ಮಾಹಿತಿಗಳು ನಮಗೆ ಇರ್ತದೆ, ಚರ್ಚೆಗಳಾಗ್ತಾ ಇರ್ತದೆ, ಮಾತಾಡ್ತಾ ಇರ್ತೀವಿ. ನನಗೆ ಕುಟುಂಬ ಇವರು ಗೊತ್ತಾಗುತ್ತದೆ. ಆದ್ದರಿಂದ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡೋದು ಒಂದೇ, DK ಶಿವಕುಮಾರ್ ಅವರಿಗೆ ಕಿವಿ ಮಕ್ಕ ನಾವೆಲ್ಲ ಕಷ್ಟಪಟ್ಟಿದ್ದೀವಿ, ನಾವೆಲ್ಲ ಬಯಸ್ಕೊಂಡಿದ್ದೀವಿ, ನಾವೆಲ್ಲ ಇದು ಮಾಡಿದ್ದೀವಿ. ಅದರಿಂದ ನಾವು ಹೇಳ್ತಾ ಇದ್ದೀವಿ, ಅದು ನೀವು ನಿಗಾ ಇಟ್ಕೊಳ್ಬೇಕು ಅಂತ ಪೂಜ್ಯ ಸ್ವಾಮೀಜಿಗಳು ಮಾತಾಡ್ತಾರೆ.